HD ಚಾನಲ್ಗೆ ಸುಸ್ವಾಗತ. ಕಾರ್ಮಿಕ ಬಂಧುಗಳೇ, BBMPಯಲ್ಲಿ DPS ಪೌರ ಕಾರ್ಮಿಕರನ್ನಾಗಿ ಮಾನ್ಯ ಸಿದ್ದರಾಮಯ್ಯನವರು 1/1/2018ರಿಂದ ನೇರವಾಗಿ BBMPನೇ ಇವರಿಗೆ ಸಂಬಳವನ್ನು ಪಾವತಿ ಮಾಡಿ BBMPಯಲ್ಲಿ ಇವರ ಸೇವೆಯನ್ನು ಮುಂದುವರಿಸಬೇಕೆಂದು ಸಂಪುಟದ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುವುದು ತಮ್ಮ ಎಲ್ಲರಿಗೂ ತಿಳಿದ ವಿಷಯ. ಆದರೆ ಈ ಪೌರ ಕಾರ್ಮಿಕರ ಜೊತೆಯಲ್ಲಿ ಲಾರಿ ಡ್ರೈವರ್, ಲಾರಿ ಹೆಲ್ಪರ್, ಆಟೋ ಡ್ರೈವರ್, ಆಟೋ ಹೆಲ್ಪರ್ ಇವರುಗಳನ್ನು ಗುತ್ತಿಗೆ ಅಡಿಯಲ್ಲಿ ಸೇರಿಸಿ ಸರ್ಕಾರ ಮತ್ತು ಪಾಲಿಕೆ ವಂಚನೆ, ದ್ರೋಹ ಮತ್ತು ಮೋಸ ಮಾಡಿದ್ದಾರೆ. ಅದನ್ನ ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಾರಣ, ಒಂದು ಸಂಸ್ಥೆಯಲ್ಲಿ ಎರಡು ನೀತಿಗಳನ್ನು ಅಳವಡಿಸುವುದು ಸ್ವಾಭಾವಿಕ ನ್ಯಾಯದ ವಿರುದ್ಧವಾಗಿರುತ್ತದೆ. ಒಂದು ಸಂಸ್ಥೆಯಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕಿದರೆ ಅದು ಮೋಸ, ವಂಚನೆ ಆಗಿರುತ್ತದೆ. ಆದ್ದರಿಂದ ಈ ಗುತ್ತಿಗೆಯಲ್ಲಿ ಯಾರು ಆಟೋ ಡ್ರೈವರ್, ಯಾರು ಲಾರಿ ಡ್ರೈವರ್, ಯಾರು ಹೆಲ್ಪರ್ ಇವರುಗಳನ್ನ ನೇರ ವೇತನದಡಿಯಲ್ಲಿ ಇತರೆ ಯಾರು DPS ಪೌರ ಕಾರ್ಮಿಕರ ಜೊತೆಯಲ್ಲೂ ಕೂಡ ಇವರನ್ನ ಸೇರಿಸಬೇಕಂತ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ಕೂಡ ಪಾಲಿಕೆ ಮತ್ತು ಸರ್ಕಾರ ಇದನ್ನ ಕಿವಿಗೊಡದೆ ಇವರಿಗೆ ವಂಚನೆ ಮಾಡಿರುತ್ತಾರೆ. ಈಗ ಹೊಸದಾಗಿ BBMP ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನ 3 ವರ್ಷಗಳಿಂದ ಹುಟ್ಟುಹಾಕಿ ಪಾಲಿಕೆಯಲ್ಲಿ ಅಥವಾ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿಯನ್ನೇ ರದ್ದು ಮಾಡಿರುವ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ತೆಗೆದುಕೊಂಡ ತೀರ್ಮಾನಕ್ಕೆ ಪಾಲಿಕೆ ಅಧಿಕಾರಿ ವರ್ಗವು ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇದೆ. ಇದು ಶೆಡ್ಯೂಲ್ಡ್ ಕಾಸ್ಟ್ ಅಟ್ರಾಸಿಟಿ ಆಕ್ಟ್ ಅಡಿಯಲ್ಲಿ ಇದು ಬರುವುದರಿಂದ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಪೊಲೀಸ್ನಲ್ಲಿ ನಾವು ದೂರನ್ನ ದಾಖಲಿಸೋದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಎರಡನೇದಾಗಿ ಸಿದ್ದರಾಮಯ್ಯನವರು ಏನು ತೀರ್ಮಾನ ತಗೊಂಡ್ರು, ಗುತ್ತಿಗೆ ಪದ್ಧತಿ ಇಡೀ ರಾಜ್ಯದಲ್ಲೇನೆ ನಾವು ಸಂಪೂರ್ಣವಾಗಿ ರದ್ದು ಮಾಡ್ತೀವಂತ, ಅದಕ್ಕೆ ವಿರುದ್ಧವಾಗಿ ಕಾಂಟ್ರಾಕ್ಟರ್ ಜೊತೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಸೇರಿ ಕೇವಲ ನಮ್ಮ ದಲಿತರನ್ನ ವಂಚನೆ ಮಾಡುವ ಸಲುವಾಗಿ ಗುತ್ತಿಗೆ ಪದ್ಧತಿಯನ್ನ ಇವರು ಅನಧಿಕೃತವಾಗಿ ಅಲ್ಲ, ಅಧಿಕೃತವಾಗಿ ಮುಂದುವರಿಸ್ತಾ ಇದ್ದಾರೆ. ಆದ ಕಾರಣ ಇದನ್ನ ಪ್ರಶ್ನೆ ಮಾಡಲು ನಾವು ಒಂದು ನ್ಯಾಯಾಲಯದಲ್ಲಿ ರಿಟ್ ಹಾಕುವ ಮೂಲಕ ಮತ್ತು ನಿರಂತರವಾಗಿ ನಮ್ಮ ಎಲ್ಲಾ ಆಟೋ ಡ್ರೈವರ್, ಕ್ಲೀನರ್ ಮತ್ತು ಲಾರಿ ಡ್ರೈವರ್ ಮತ್ತು ಹೆಲ್ಪರ್ ಇವರನ್ನೆಲ್ಲ ಒಳಗೊಂಡಂತೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಧರಣಿ ಸತ್ಯಾಗ್ರಹವನ್ನ ನಡೆಸುವುದರ ಮೂಲಕ ಪಾಲಿಕೆಗೆ ಮತ್ತು ಸರ್ಕಾರಕ್ಕೆ ಕಣ್ ತೆರೆಸಬೇಕು ಅಂತ ನಾವು ಇವತ್ತಿನ ಸಭೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಇದನ್ನೇ ನಮ್ಮ ಎಲ್ಲಾ ಕಾರ್ಮಿಕ ಡ್ರೈವರ್ಗಳಿಗೂ ಮತ್ತೆ ಆಟೋ ಟಿಪ್ಪರ್ ಸಹಾಯಕರುಗಳಿಗೂ ಕೂಡ ಈ ಒಂದು ಮನವಿಯನ್ನ ಅವರಿಗೆ ಮುಟ್ಟಿಸುವ ಮೂಲಕ ಅವರಲ್ಲಿ ಸಂಘಟನೆ ಮತ್ತು ಈ ಹೋರಾಟಕ್ಕೆ ಸಜ್ಜುಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮೂಲಕ ನಮ್ಮ ಕಾರ್ಮಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹೋರಾಟಕ್ಕೆ ತಾವು ಸಜ್ಜಾಗಿ ನ್ಯಾಯವನ್ನು ಪಡೆಯೋದಕ್ಕೆ ತಾವೆಲ್ಲ ನಮ್ಮ ಸಂಘದ ಜೊತೆಯಲ್ಲಿ ತಾವು ಒಟ್ಟುಗೂಡಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ.